ಎಲ್ರಿಗೂ ನಮಸ್ಕಾರ. ಅವನವರು ನನಗೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಿರುವಾಗ ಅವ್ರು ಹೇಳಿದಾಗಿ ಅವಾಗಲೇ ಪರಿಚಯ ಅದೇ ಎಲ್ಲ ಅವ್ರು ಹೇಳ್ತಾ ಬಂದಾಗ ನನ್ನ ಪ್ರಕಾರ ಸರ್ ನಾವೆಲ್ಲ 90s ಅಲ್ಲಿ ನಿಮ್ಮನ್ನ ಇದೀಗ ವಾರ್ತೆಗಳು ಇದನ್ನೆಲ್ಲ ನೋಡ್ತಾ ಬಂದವರು ಜೊತೆಗೆ ನಮ್ಮ ನಾಗೇಂದ್ರ ಅರಸು ಒಳ್ಳೆ ಕನ್ನಡ ಅಭಿಮಾನಿ ಜೊತೆಗೆ ಇತ್ತೀಚೆಗೆ ನನಗೆ ಒಳ್ಳೆ ಸ್ನೇಹಿತರಾದಂಥವ್ರು ಜೊತೆಗೆ ಸುರೇಶ್ ಶರ್ಮಾ ಸರ್ ತಂಗುವೆ ಇದ್ರಾಜ್ ಸರ್ ಹಾಗೂ ಮೇಡಮ್ ತಂಗುವೆ ಮತ್ತೆ ಇಡೀ ಚಿತ್ರದ ಪವನ್ ಗೊತ್ತಿಲ್ಲ ಅವರು ಒಬ್ಬರು ನಿರೂಪಕರಾಗಿ ಅವರು ಇದ್ದಂಥವ್ರು ಇವತ್ತೊಂದು ಒಳ್ಳೆ ಅದ್ಭುತವಾದಂತ ಚಿತ್ರವನ್ನ ನಿರ್ದೇಶನ ಮಾಡಿ ಎಲ್ಲರಿಂದಲೂ ಶುಭಾಶಯನ ಪಡ್ಕೊಂಡಿರ್ತಕ್ಕಂಥ ಹೆಮ್ಮೆಯ ವಿಚಾರ. ಜೊತೆಗೆ ಗುರು ಬಂಡಿಯವರು ಎಲ್ಲ ಯಂಗ್ಸ್ಟರ್ಸ್ಗಳು ಈ ಒಂದು ಚಿತ್ರವನ್ನ ಅದರಲ್ಲಿ ಒಂದು ಹಾಡು ನಾವು ಕೂತಿರ್ಬೇಕಾದ್ರೆ ಫಸ್ಟ್ ಒಂದು ಹಾಡನ್ನ ಹಾಕಿದ್ವಿ. ಒಂದೇ ಹಾಡು ಒಂದೇ ಸತಿ ಅದು ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ ನಾನು ಯಾವ ಮ್ಯೂಸಿಕ್ ಥ್ಯಾಂಕ್ ಯು ಸರ್ ತಮಗುವೆ. ಆಮೇಲೆ 25 ದಿನ ಇವತ್ತು ಮೊದಲು ಹಳೆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ವು 10 ದಿನ 20 ದಿನದ ಪೋಸ್ಟರ್ಗಳನ್ನ 20ನೇ ದಿನ 25ನೇ ದಿನ. ಇವತ್ತು ಬಹಳ ಕಷ್ಟ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವೊಂದಷ್ಟು ಚಿತ್ರಗಳಲ್ಲಿ ಮಾತ್ರ ಇದನ್ನು ನಾವು ಕಾಣಬಹುದು. ಅಂತಂದ್ರೆ ಹೊಸಬರ ಚಿತ್ರಗಳು ಕಳೆದ 2 ವಾರದಿಂದ 3 ವಾರದಿಂದ ಎಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಇವತ್ತು ಕನ್ನಡ ಚಿತ್ರಗಳು ಮಾಲ್ಗಳಲ್ಲಾಗಿರಬಹುದು ಅಥವಾ ಸಿಂಗಲ್ ಸ್ಕ್ರೀನ್ಗಳಲ್ಲಾಗಿರ್ಬೋದು ಎದುರಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಮೊನ್ನೆ ಒಂದು ಮಾಲಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾವು, ಅಲ್ಲಿ ಯಾವುದೋ ಇನ್ಯಾವುದೋ ಪ್ರವಾಸಿ ಚಿತ್ರಕ್ಕೋಸ್ಕರ ಕನ್ನಡ ಚಿತ್ರದ ಪೋಸ್ಟ್ ನ ತೆಗೆದು ಮೂಲೆಗೆ ಇರ್ತಕ್ಕಂಥದ್ದು. ನಮಸ್ಕಾರ. ಬಹಳ ವರ್ಷಗಳ ಆದ್ಮೇಲೆ ನಾನೊಂದು ಸಕ್ಸಸ್ ಮೀಟ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಬರ್ಬೇಕು ನಿಮಗೆ ಚಪ್ಪಾಳೆ. ಮೊದಲನೇ ಪ್ರಯತ್ನದಲ್ಲೇ ಪವನ್ ಅವರು ಈ ತರದೊಂದು ಅಚೀವ್ಮೆಂಟ್ ಲೈಟ್ ಸರಿ ಇಲ್ಲ, ಸ್ಟೇಜ್ ಸರಿಯಲ್ಲಿದೆ ಆಗಲೇ ಅನ್ಕೊಂಡೆ. ಓಕೆನಾ? ಇಲ್ಲ, ಅವಾಗ ಇನ್ನೂ ಬ್ರೇಕ್ ಆಗಿ ಕಾಣುತ್ತೆ ನನಗೆ. 25 ದಿನದ ಪ್ರೆಸ್ ಮೀಟು ಸಕ್ಸಸ್ ಮೀಟ್ ಆದ್ರೂ ಏನೋ ಒಂಥರ ಸಂಭ್ರಮದ ಕೊರತೆ ಕಾಣಿಸ್ತಾ ಇದೆ. ಪ್ರಾಯಶಃ ಪ್ರೋಗ್ರಾಮಿನ ಅರೇಂಜ್ಮೆಂಟ್ಸ್ ಅಲ್ಲಿ ಅಥವಾ ಟೈಮಿಂಗ್ಸ್ ಅಲ್ಲಿ ಏನೋ ವ್ಯತ್ಯಾಸ ಆಯ್ತಾ, ಹಾಲಿನ ಲೈಟಿನ ವ್ಯತ್ಯಾಸ ಆಯ್ತಾ, ಮೈಕಿನ ಬ್ಯಾಟ್ರಿ ವ್ಯತ್ಯಾಸ ಆಯ್ತಾ ಗೊತ್ತಿಲ್ಲ. ಇವತ್ತು ಹೇಗೆ ಅಡೆತಡೆಗಳು ಅಷ್ಟು ಕಾಣಿಸ್ತಾ ಇದೆಯೋ ಅದೇ ರೀತಿ ಶೂಟಿಂಗ್ ಟೈಮಲ್ಲಿ ಕೂಡ ಬಹಳಷ್ಟು ಅಡೆತಡೆಗಳನ್ನ ಎದುರಿಸಿ ಗುರು ಬಂಡಿಯವರು ಮತ್ತೆ ಪವನ್ ಅವರು ಅವ್ರ ತಂಡ ಸಿನಿಮಾನ ಈ ಹಂತದವರೆಗೂ ತಂದಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀವಿ. ಪ್ರತಿಯೊಬ್ಬರು ನನ್ನ ಪಾತ್ರದ ಬಗ್ಗೆ ಮಾತಾಡ್ತಿದ್ರೆ ಕೇಳಲಿಕ್ಕೆ ಖುಷಿ ಆಗುತ್ತೆ. ಸಿನಿಮಾ ಶೂಟ್ ಮಾಡುವಾಗ ನನ್ಗೆ ಹಾಗೆ ಅನ್ಸಿರ್ಲಿಲ್ಲ. ಓಕೆ, ಒಂದು ಕ್ಯಾರೆಕ್ಟರ್ ಅಂತ, ಬಟ್ ಮೊನ್ನೆ ಆನ್ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದಾಗ ನನ್ನ ಜೊತೆ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಮ್ರಾಮನ್ ಎಲ್ಲ ಬಂದಿದ್ರು. ಅವ್ರು ನನ್ನ ನಿರೀಕ್ಷಿಸ್ತಾ ಇದ್ರು, ಸರ್ ನೀವೇ ಸಿನಿಮಾ ಹೀರೋ ತರ ಇದ್ದೀರಾ ಅಂತ. ಅಂದ್ರೆ ಸಿನಿಮಾದ ಪಾತ್ರದಲ್ಲಿ ಆ ವೈಟೇಜ್ ಇದೆ. ಅಲ್ಲಿರುವ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಷ್ಟು ಕೊನೆಯ ಹಿನ್ನೆಲೆಯನ್ನು ಬಿಡಿಸುವಂತಹ ಒಂದು ಇಂಟೆಲಿಜೆಂಟ್ ಆದ ಪಾತ್ರವನ್ನ ಪವನ್ ಅವರು ನನಗೆ ಕೊಟ್ಟಿರೋದಕ್ಕೆ ನಾನು ಸುಮ್ಮನೆ ಮುಖಸ್ತುತಿಗಲ್ಲ, ಮನಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪವನ್ ಅವರೇ ಮತ್ತೆ ಗುರುಗುಂಟೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಬಹಳಷ್ಟು ಜನ ನನ್ನ ಇಬ್ರು ನೀವು ಒಳ್ಳೆ ಆರ್ಟಿಸ್ಟ್ಗಳು ಅದ ಒಳ್ಳೆ ಡೈರೆಕ್ಟರ್ಗೆ ಸಿಗ್ಬೇಕು ಅಂತಾರೆ. ಅದು ಆ ಥರ ಹೇಳೋರು ಕೂಡ ಒಬ್ಬ ಡೈರೆಕ್ಟರ್ ಆಗಿರ್ತಾರೆ. ಎಲ್ಲರೂ ನಮಸ್ಕಾರ. 13 ಸಿನಿಮಾ ರೇಸ್ ಅಲ್ಲಿ 25 ದಿನ ಈ ನಮ್ಮ ಧೀರ ಸಾಮ್ರಾಟ್ ಇನ್ನೂ ರೇಸ್ ಅಲ್ಲಿ ಓಡ್ತಿದೆ ಅನ್ನೋದಕ್ಕೆ ಖುಷಿ ಆಗುತ್ತೆ. ಇದಕ್ಕೆ ಕಾರಣಕರ್ತರು ಆ ಚಿತ್ರದ ನಿರ್ದೇಶಕ ಅಂತ ಹೇಳ್ಬೋದು, ಆಮೇಲೆ ನಿರ್ಮಾಪಕ ಅಂತ ಹೇಳ್ಬೋದು. ಯಾಕಂದ್ರೆ ಕಂಟೆಂಟ್ ಇರೋದ್ರಿಂದಾಗಲೇ ಆ ಒಂದು ಏನು ರೇಸ್ ಅಲ್ಲಿ, ಯಾಕಂದ್ರೆ ಈಗ ಅದು ಆ ಪದ ಉಪಯೋಗಿಸಬಾರ್ದು, ಬಟ್ ಸಿನಿಮಾ ಈ ಒಂಥರ ರೇಸ್ ತರ ಆಗೋಗಿದೆ. ವಾರಕ್ಕೆ 13 ಸಿನಿಮಾ 10 ಸಿನಿಮಾ 12 ಸಿನಿಮಾ ಈ ರೀತಿ ಆಗಿ ಆ ಥರ ತೊಂದರೆಗಳು ಆಗ್ಬಿಟ್ಟಿದೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ಈಗ ಒಂದು ಸಕ್ಸಸ್ ಮೀಟ್ ಅಲ್ಲಿ ಇದ್ದೀವಿ. ಸರ್ ಹೇಳ್ದಂಗೆ ಆಗಲೇ ನಾವು ಮುಂಚೆ 10 ದಿನ 15 ದಿನ ಈ ರೀತಿ ಪೋಸ್ಟರ್ಗಳು ನೋಡ್ತಾ ಇದ್ವಿ. 25 ದಿನದ್ದು ಬಹಳ ಕಡಿಮೆ ಇತ್ತು. ಬರೀ ಈ ಸ್ಟಾರ್ ಸಿನಿಮಾಗಳು ಮಾತ್ರ ಆ ಪೋಸ್ಟರ್ಸ್ ನೋಡ್ತಾ ಇದ್ವಿ. ಅಂಥದ್ರಲ್ಲಿ ಒಂದು ಹೊಸ ತಂಡ ಮಾಡ್ತಿರೋದ್ರಲ್ಲಿ ಬಹಳ ಖುಷಿ ಆಗುತ್ತೆ. ನನ್ನ ಪಾತ್ರದ್ದು ಅಂದ್ರೆ ನಿಜವಾಗ್ಲೂ ಫಸ್ಟ್ ನೋಡಿದ್ದು ಸಿನಿಮಾ ನಾನು ನಮ್ಮ ನಿರ್ದೇಶಕರು ತೋರಿಸಿದ್ದು ಅವತ್ತೇನೆ. ಯಾಕಂದ್ರೆ ಮುಂಚೆ ತೋರಿಸಿರ್ಲಿಲ್ಲ, ಬರೀ ಡಬ್ಬಿಂಗ್ ಟೈಮ್ ಅಷ್ಟೇ
ನನ್ನ ಪಾರ್ಟ್ ಏನಿದೆ ಅವ್ರು ಮಾಡಿದ್ರು ನೋಡಿದ್ದು. ಬಟ್ ನಾನೇ ಆ ಸ್ಕ್ರೀನಲ್ಲಿ ನೋಡ್ತಿರುವಾಗ ನಾನು ಅದು ಹಿಂಗ್ ಮಾಡಿದ್ನ ಅಂತ ಆಮೇಲೆ ಅನ್ನಿಸ್ತು, ನಾನು ಮಾಡಿದ್ದಲ್ಲ, ಒಬ್ಬ ನಿರ್ದೇಶಕ ಮಾಡಿಸಿದ್ದು, ಆಮೇಲೆ ಅವರೊಂದು ಫೈಟ್ ಮಾಸ್ಟರ್ ಮಾಡಿಸಿದ್ದು. ನಾನು ಈ ರೀತಿ ಹಿಂಗೆ ಫೈಟ್ ಮಾಡಿರೋದಕ್ಕೆ ಒಂದು ಕಟಿಂಗ್ ಮಾಡಿದ್ದು ಅಂತ ಒಬ್ಬ ಎಡಿಟ್ರು, ಆಮೇಲೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಂತ ಒಬ್ಬ ಸಂಗೀತ ನಿರ್ದೇಶಕ, ಇವರೆಲ್ಲ ಟೆಕ್ನಿಕಲ್ ಪಾರ್ಟ್ಸ್ ಇದ್ರೇನೆ ಒಂದು ಆ ಪಾತ್ರಕ್ಕೆ ಏನು ಎಲ್ಲ ವೈಭೀಕರಿಸಿ ನಾವು ಶಿಳೆ ಗಿಳೆ ಅಂತ ಹೇಳ್ತೀವಲ್ಲ ಅದು ಬರುತ್ತೆ. ಬಟ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು ಆ ವ್ಯಕ್ತಿ ಒಬ್ಬನೇ, ಅವನು ಮಾತ್ರ ಪ್ರಶಂಸೆ ಕೊಡ್ತಾರೆ. ಬಟ್ ಈ ಕಷ್ಟಪಟ್ಟಿರುವಂತ ಮಿಕ್ಕ ಯಾರ್ಯಾರು ಇರ್ತಾರಲ್ಲ ಪಿಲ್ಲರ್ಸು, ಅವ್ರಿಗೆ ಯಾವತ್ತೂ ಇರೋದಿಲ್ಲ. ಪಾಪ ಅವರು ಅಷ್ಟೇ ಜೈನ್ಗಳಿಂದ ನಿಂತ್ಕೊಂಡು ಅವ್ರು ಚಪ್ಪಾಳಿ ತರ್ಕೊಂಡು, ಅವ್ರ ಬಿನ್ ಅವ್ರವ್ರಿಗೆ ತರ್ಕೊಂಡು, ಪಕ್ಕದವ್ರು ಅವ್ರವ್ರೇ ತರ್ಕೊಂಡು ಈ ರೀತಿ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆಸ್ ಆಲ್ವೇಸ್ ಎಲ್ಲ ಮೀಡಿಯಾದವ್ರಿಗೂ ಧನ್ಯವಾದಗಳು. ಥ್ರೂ ಔಟ್ ಕೆರಿಯರ್ ಜರ್ನಿಯಲ್ಲಿ ಎಲ್ಲರೂ ಸಾಥ್ ಕೊಡ್ತಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೊತೆ ಗೆಸ್ಟ್ಗಳು ಬಂದು ಸರ್ ಸೊ ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಏನು ಹೇಳೋದು ಅಂದರೆ 25 ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದ್ರೆ ಅದು ಒಂಥರ ಇಮೋಷನಲ್ ಖುಷಿಯ ಅಥವಾ ಏನಂತ ಹೇಳಕ್ಕೆ ಒಂಥರ ನರ್ವಸ್ನೆಸ್ ಕೂಡ. ಈ ತರ ಸ್ಟೇಜ್ ಮೇಲೆ ಬಂದು 25ನೇ ದಿನಕ್ಕೆ ನಾನು ಐ ಥಿಂಕ್ ದಿಸ್ ಇಸ್ ಮಾತಾಡ್ತಿರೋದು. ಐ ಥಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತೆ ಗುರುಬಂದಿ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಲಾವಿದೆಗೆ ಐ ಥಿಂಕ್ ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡ್ದಾಗ ಒಂಥರ ಸ್ಫೂರ್ತಿ ಆಗುತ್ತೆ. ಆಯ್ತು ಇನ್ನೆಷ್ಟು ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಇವತ್ತು ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮೀಡಿಯಾ ಸ್ನೇಹಿತರಿಗೆ, ಹಿರಿಯರಿಗೆ, ನಮ್ಮ ವಿಶ್ವನಾಥ್ ಸರ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ. ಎಲ್ಲ ಗಣ್ಯರಿಗೆ, ನಮ್ಮ ಡಿಜಿಟಲ್ ಸ್ನೇಹಿತರಿಗೆ, ಎಲ್ರಿಗೂ ನಮ್ಮ ಭರತ್ ಸಿಂಧು, ಉಮೇಶ್, ಶಿವು ಸರ್, ಯಾರೆಲ್ಲ ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ಇದ್ದಾರೆ ಇವತ್ತು. ಸೊ ನಮ್ಮ ಸಿನಿಮಾ ಜೊತೆಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ಕೂಡ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ನನ್ನ ಹೆಸರು ಪವನ್ ಕುಮಾರ್ ಅಂತ, ಧೀರಸಾಮ್ರಾಟ್ ಚಿತ್ರದ ನಿರ್ದೇಶಕ. 25 days ಅನ್ನೋದು ಸಾಮಾನ್ಯವಾಗಿ ಅದು ಸುಲಭವಾದಂತಹ ಕೆಲಸ ಅಲ್ಲ. ಯಾಕಂದರೆ ಅದ್ವಿತಿಯವ್ರು ಹೇಳಿದಾಗೆ, ಸಾಕಷ್ಟು ಜನ ಹೇಳಿದಾಗೆ, ಅವತ್ತು ಟೋಟಲ್ ಆಗಿ ಇಂಡಿಯನ್ ಸಿನಿಮಾ ಲೆಕ್ಕ ತಗೊಂಡು 21 ಸಿನಿಮಾ ರಿಲೀಸ್ ಆಗಿತ್ತು. ನಾವು ಸಿನಿಮಾ ರಿಲೀಸ್ ಮಾಡಿದ ವಾರನೇ. ಅಂಥದ್ರಲ್ಲಿ ಇವತ್ತು 25 days ಮಾಡ್ತಾ ಇದ್ದೀವಿ, ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಗುರುಬಂಡಿ ಸರ್ಗೂ ಕೂಡ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಥ್ಯಾಂಕ್ ಯು ಅಂತ ಹೇಳಿದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ಒಂದು ಏನಾದರೂ ಬೇರೆ ಹೇಳೋದು ಅಂತಂದರೆ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀನಿ ಅವ್ರಿಗೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಪ್ರತಿ ಹಂತದಲ್ಲೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿ ಇವತ್ತು ನಾನು ನಿಂತಿದ್ದೀನಿ ಅಂತಂದ್ರೂ ಕೂಡ ಅವ್ರ ಕಾರಣ. ಅದಕ್ಕೆ ರೀಸನ್ ಏನಂದ್ರೆ, ಏನಕ್ಕೆ ಎಮೋಷನಲ್ ಆಗ್ತೀವಿ ಅಂತಂದ್ರೆ ಜರ್ನಿ ಆ ರೀತಿ ಇರುತ್ತೆ. ಅಂದ್ರೆ ಕೆಲವರು ನಿರ್ದೇಶಕರಿಗೆ ಹೇಗೆ ಅಂತಂದ್ರೆ, ಕೆಲವು ನಿರ್ಮಾಪಕರಿಗೆ ಹೇಗೆ ಅಂತಂದ್ರೆ ಎಲ್ಲ ಒಂಥರ ಫ್ಯಾಕ್ಟ್ರಾಗಿ ವಿಷಯಗಳು ಸಿಗ್ತಾ ಹೋಗುತ್ತೆ, ಬಜೆಟ್ಗಳು ಸಿಗ್ತಾ ಹೋಗುತ್ತೆ, ಸಂದರ್ಭಗಳು ತುಂಬ ಅನುಕೂಲ ಮಾಡ್ತಾ ಹೋಗುತ್ತೆ. ಬಟ್ ನಮಗೆ ಎಲ್ಲಾನು ಇದ್ರೂ ಕೂಡ ಏನಾದರೂ ಒಂದು ಸಮಸ್ಯೆಗಳು, ಆಬ್ಸ್ಟೇಕಲ್ಸ್ ಅಂತ ನಾವು ಹೇಗೆ ಹೇಳ್ತೀವಿ, ಆಗ್ತಾನೆ ಇತ್ತು. ಬಟ್ ಅದನ್ನೆಲ್ಲವನ್ನು ಮೆಟ್ಟು ಅದನ್ನೆಲ್ಲ ನಾವು ಅದನ್ನ ಹೇಗೆ ಅಂತಂದ್ರೆ ಅದ್ರಲ್ಲಿ ಏನೇ ಬಂದರೂ ಕೂಡ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಇವತ್ತು ಈ ಒಂದು ಸಂದರ್ಭಕ್ಕೆ ಸೇರಿದ್ದೀವಿ. ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಕ್ಕೆ ಬರಲ್ಲ ಆ್ಯಕ್ಚುಲಿ, ಕೆಲಸ ಅಷ್ಟೇ ಹಿಂದ್ಗಡೆ ಮಾಡೋಕ್ಕೆ ನಾನು ಬಯಸ್ತೀನಿ. ಮೊದಲನೇದಾಗಿ ನಮ್ಮ ಈ ದೀಪ್ ಸಿನಿಮಾ ಫೆಬ್ರವರಿ 16 ರಿಲೀಸ್ ಆದಾಗ ಒಂದು 28 ಸಿನಿಮಾಗಳು ಐ ಥಿಂಕ್ ಎಲ್ಲ ಭಾಷೆಯಲ್ಲಿ ಸೇರಿ ಸಿನಿಮಾ ಇತ್ತು. ರಿಲೀಸ್ ಮಾಡೋಣ ಬೇಡ ಅಂತೇಳಿ ಯೋಚನೆ ಮಾಡಿ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ. ಬಟ್ ನಾವು ಒಂದು ಏನಂದರೆ ಈ ವೀರ ಸಾಮ್ರಾಟ್ ಟೈಟಲ್ ಹಿಡ್ಕೊಂಡು ಯಾವ ಪೋಸ್ಟರ್ ಇತ್ತಲ್ಲ ಅದೇ ಪೋಸ್ಟರ್ ನಾವು ಏನೇ ಆದರೂ ಈ ಸಿನಿಮಾ ಅದೇ ಡೇಟಿಗೆ ರಿಲೀಸ್ ಮಾಡೋಣ, ಸಿನಿಮಾ 100% ನಮ್ಮ ಕಂಟೆಂಟ್ ಮೇಲೆ ಭರವಸೆ ಇದೆ ಅನ್ನೋ ಕಾರಣಕ್ಕೆ ಅದೇ ಡೇಟಿಗೆ ರಿಲೀಸ್ ಮಾಡ್ಕೊಂಡ್ವಿ. ಎಲ್ಲ ಪ್ರೇಕ್ಷಕ ಪ್ರಭುಗಳು ಎಲ್ಲರೂ
ಈ ಸಿನಿಮಾನ ಅಪ್ಪಿ 25 ದಿನಗಳ ಮತ್ತೆ ಮುಂದೆ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕ ಸೈಡ್ ಒಂದು 5-6 ಸೆಂಟ್ರಲ್ಲಿ ಇನ್ನೂ ನಡೀತಿದೆ, ಈ ಬೆಂಗಳೂರಲ್ಲಿ ನಡೀತಿದೆ. ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ, ಬೆಂಗಳೂರಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ. ಇವೆಲ್ಲ ಆಗಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಮಾಧ್ಯಮ ಮಿತ್ರರು. ಯಾಕಂದ್ರೆ ನಾವು ಸಿನಿಮಾ ಮಾಡ್ಬಿಟ್ಟು ಒಂದೆಲ್ಲ ಥಿಯೇಟರ್ ಹಾಕಿದ್ವಿ ಅಂತ ಅದು ಬಂದಿದೆ, ಈ ಟೈಮ್ ನಡೀತಿದೆ, ಇಲ್ಲಿ ನಡೀತಿದೆ ಅಂತ ರೀಚ್ ಮಾಡ್ಬೇಕಂದ್ರೆ ಮುಖ್ಯ ಉದ್ದೇಶ, ಮುಖ್ಯ ಪಿಲ್ಲರ್ ಅಂದ್ರೇನೆ ನಿಮ್ಮ ಮಾಧ್ಯಮ ಮಿತ್ರರು. ಮುಂಚೆ ನಾನು ಮಾಡಿರ್ತಕ್ಕಂಥ ಸಿನಿಮಾಗಳಿಂದನೂ ಎಲ್ಲರೂ ತಾವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಶ್ರೀನಿವಾಸ್ ಸರ್, ನಾಗೇಶ್ ಸರ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ನೋಡಿ, ತುಂಬಾ ದಿನಗಳಾದ್ಮೇಲೆ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಇದೇ ತರ ಇರಬೇಕು. ಮತ್ತೆ ಈಗ ಮಾತಾಡ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ, ಏನಕ್ಕಂದ್ರೆ ನಾವು ಇಷ್ಟು ಅವಾಗಲೇ ನನ್ನ ಬಗ್ಗೆ ಎಲ್ಲ ಇಬ್ಬರ ಬಗ್ಗೆ ಮಾತಾಡ್ಕೊಂಡು ಹೇಳಿದ್ರು. ನಾನು ಮಾತಾಡಕ್ಕೆ ಆಕ್ಚುಲಿ ಇನ್ನೇನು ಮಾತು ಇಲ್ಲ ಅಂದ್ರೂ ಒಂದು 2 ಮಾತು ಹೇಳ್ಬೇಕಂದ್ರೆ, ಸುಮಾರು ಸಲ 4 ವರ್ಷದಿಂದ ನಾವು ಜಗಳ ಆಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ಫೈನಲಿ ಸಿನಿಮಾ ಬಂದು ರೆಡಿ ಆದ್ಮೇಲೆ ಇದೇ ತರ ಬರ್ಬೇಕಂತ ಸಿನಿಮಾಗೋಸ್ಕರ ಅಷ್ಟೇ ವಿನ ಜಗಳ, ನಮ್ಮ ಪರ್ಸನಲಿ ಯಾವುದೇ ಜಗಳಗಳಿಲ್ಲ. ಸೊ ಸಿನಿಮಾಗೋಸ್ಕರ ಅಷ್ಟೇ ನಾವೆಲ್ಲರೂ ಜೊತೆ, ಟೀಮು, ಟೆಕ್ನಿಷಿಯನ್ ಜೊತೆ ಎಲ್ಲರೂ ಜೊತೆನೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ. ಮತ್ತೊಂದೇನಂದ್ರೆ ನಮ್ಮ ತಾಂತ್ರಿಕ ವರ್ಗದವರು, ಅಂದ್ರೆ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾವೆಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಒಂದೊಂದ್ಸಲ ಬೇಜಾರ್, ಇವರು ಪ್ರೊಡ್ಯೂಸರ್ ಆಗಿ ಏನೋ ಕರೆಕ್ಷನ್ ಕೇಳ್ತಾರಪ್ಪ ಅನ್ನೋ ತರ ಲೆವೆಲ್ ಕೂಡ ಬೇಜಾರಾಗಿದ್ರು. ಬಟ್ ಅಂದ್ರೂ ನಾವು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಫೈನಲಿ ನಮ್ಗೆ ಇದೇ ತರ ಬೇಕು ಅನ್ನೋ ತರ ಎಲ್ಲರೂ ಒಬ್ಬರಿಸಂತಾರೆ, ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿ ಬಂದಿದ್ದ. ಈಗ ನಮ್ಮ ಸಿನಿಮಾ ರೀಚ್ ಮಾಡ್ಕೊಟ್ರೆ ಆ ಕಾರಣಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ.